ನಮಸ್ಕಾರ. ಸಂತೋಷ್ ಕುಮಾರ್ ಅಂತ ಮಾತಾಡೋದು, ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು. ಏನು ಕೆಲವು ತಿಂಗಳುಗಳಿಂದ ಸುಮಾರು ಚಾಲಕರುಗಳ ಮೇಲೆ ಹಲ್ಲೆ, ಅದರಲ್ಲೂ ಕೂಡ BMTC ಚಾಲಕರು ಮತ್ತು ನಿರ್ವಾಹಕರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಿಡಿಗೇಡಿಗಳು ಹಲ್ಲೆ ಮಾಡುವಂಥ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ಬರೀ BMTC KSRTC ಅಂತಲ್ಲ, ವಾಣಿಜ್ಯ ಬಳಕೆಯ ವಾಹನ ಚಾಲಕರುಗಳ ಮೇಲೂ ಹಲ್ಲೆಗಳು ನಡೀತಾ ಇರೋಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಸಾರಿಗೆ ಸಚಿವರಿಗೆ ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಇವತ್ತು ದೂರನ್ನು ನೀಡುವಂಥ ಕೆಲಸನೂ ಕೂಡ ಮಾಡಿದ್ದೀವಿ. ಇನ್ನು ಮುಂದೆ ಯಾವುದೇ ಚಾಲಕನ ಮೇಲೆ ಮುಟ್ಟಬೇಕು ಅಂತಂದರೆ 1000 ಬಾರಿ ಯೋಚನೆ ಮಾಡಬೇಕು. ಯಾಕೆಂತಂದರೆ ಅಂಥ ಒಂದು ದೊಡ್ಡ ಮಟ್ಟದ ಒಂದು ಶಿಕ್ಷೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ. ಸರ್, ಎಷ್ಟು ಜನ ಇದ್ದಾರೆ ಚಾಲಕರು ಬೆಂಗಳೂರಲ್ಲಿ ನಿಮ್ಮ ಪ್ರಕಾರ, ನಿಮ್ಮ ಅಧ್ಯಯನ ಪ್ರಕಾರ? ಸರಿಸುಮಾರು ರನ್ನಿಂಗಲ್ಲಿರ್ತಕ್ಕಂಥವ್ರು 8 ಲಕ್ಷಕ್ಕೂ ಹೆಚ್ಚು ಚಾಲಕರುಗಳಿದ್ದಾರೆ. ಅಂದರೆ ವಾಣಿಜ್ಯ ಬಳಕೆ ಅಂದರೆ ಬರೀ ಗೂಡ್ಸು, ಆಟೋ, ಕ್ಯಾಬ್ ಅಂತಲ್ಲ, ಎಲ್ಲ ಎಲ್ಲೋ ಬೋರ್ಡು ಚಲಾಯಿಸ್ತಕ್ಕಂಥ ಎಲ್ಲರೂ ಕೂಡ ವಾಣಿಜ್ಯ ಬಳಕೆ ಚಾಲಕರು ಅಂತಲೇ ಪರಿಗಣನೆ ತಗೋತೀವಿ. ಅದರಲ್ಲೂ ಕೂಡ BMTC ಅವ್ರನ್ನೂ ಕೂಡ KSRTC ಅವ್ರನ್ನೂ ಕೂಡ ನಾವು ವಾಣಿಜ್ಯ ಬಳಕೆ ಚಾಲಕರು ಅಂತಲೇ ಪರಿಗಣನೆ ಮಾಡ್ತೀವಿ. ಇವರು 24 ಅವರ್ಸ್ ವರ್ಕ್ ಮಾಡ್ತಾ ಇರ್ತಾರೆ. ಖಂಡಿತವಾಗಿಯೂ ಸರ್, ದಿನದ 18 ಗಂಟೆಗಳ ಕಾಲ BMTC ಅವರು ಡ್ಯೂಟಿಗಳು ಮಾಡ್ತಾ ಇರ್ತಕ್ಕಂಥದ್ದು. ತಮ್ಮ ಪ್ರಾಣದ ಹಂಗನ್ನು ತೊರೆದು ಡ್ಯೂಟಿಗಳನ್ನ ಮಾಡ್ತಾ ಇದ್ದಾರೆ. ಅಂಥವ್ರ ಮೇಲೆ ಪಾಪ ಹಗಲು ರಾತ್ರಿ ಅಂದಲೇ ಕಷ್ಟ ಬಿದ್ದು ಡ್ಯೂಟಿ ಮಾಡೋಂಥ ಅಮಾಯಕರ ಚಾಲಕರುಗಳ ಮೇಲೆ ಏಕಾಏಕಿ ಹಲ್ಲೆಗಳು ನಡೆಸ್ತಾ ಇರೋಂಥದ್ದು ನಿಜವಾಗ್ಲೂ ಇದು ಖಂಡನೀಯವಾಗಿದೆ. ಇತ್ತೀಚೆಗೆ ತುಂಬ ಲೇಡೀಸ್ಗಳು ಚಾಲಕರ ಮೇಲೆ ತುಂಬ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಈ ಥರ ಮಿಸ್ಬಿಹೇವ್ ಮಾಡಿದ್ದಾರೆ ಚಾಲಕರು ಅಂತ. ಕೆಲವೊಂದು ಸಲ ಕೆಲವು ಚಾಲಕ ವರ್ಗಕ್ಕೆ ಒಂದು ಕಳಂಕಿತವಾಗಿರ್ತಕ್ಕಂಥವ್ರನ್ನ ನಾವು ಚಾಲಕರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಕಸ್ಟಮರ್ಸ್ಗಳಿಗೆ ಏನು ಸೇವೆ ನೀಡ್ತಾರೆ, ಒಳ್ಳೆ ಸೇವೆ ನೀಡ್ತಕ್ಕಂಥವ್ರನ್ನ ಮಾತ್ರ ಚಾಲಕರು ಅಂತ ಪರಿಗಣನೆ ತಗೋಬೋದೇ ಹೊರತು ಚಾಲಕರುಗಳು ಕಸ್ಟಮರ್ಗಳನ್ನ ಯಾವಾಗ ದುರ್ವರ್ತನೆ ತೋರಿ ಅಂಥವ್ರ ಮೇಲೆ ಕೆಲವು ರೀತಿ ವರ್ತನೆಗಳನ್ನ ತೋರ್ತಾರೆ, ಅಂಥವ್ರನ್ನ ಯಾರೂ ಕೂಡ ಚಾಲಕರು ಅಂತ ಅನ್ನೋಕ್ಕಾಗಲ್ಲ. ಈಗ ಲಾಯರ್ ರಕ್ಷಣೆಗಾಗಿ ಒಂದು ಕಾನೂನು ಮಾಡಿದ್ದಾರೆ, ಡಾಕ್ಟ್ರುಗಳಿಗಾಗಿ ಒಂದು ಕಾನೂನು ಮಾಡಿದ್ದಾರೆ. ಅಂದರೆ ಅವ್ರ ಮೇಲೆ ಅಸಾಲ್ಟ್ ಆದರೆ ಈ ಥರ ಶಿಕ್ಷೆ ಮಾಡ್ತೀವಿ ಅಂತ. ಈ ಚಾಲಕರಿಗೂ ರಕ್ಷಣೆಗೆ ಸರ್ಕಾರ ಏನಾದ್ರು ಒಂದು ಕ್ರಮ ತಗೊಳ್ಬೇಕು. ಇವತ್ತಿನ ಮನವಿಯಲ್ಲಿ ನಾವು ಇದನ್ನೇ ಕೇಳಿದ್ದೀವಿ. ಏನಂದರೆ, ಯಾವುದೇ ಚಾಲಕನ ಮೇಲೆ ಹಲ್ಲೆ ಮಾಡಿದ್ರೆ ಅಂತಹ ಕಿಡಿಗೇಡಿಯ ವಿರುದ್ಧವಾಗಿ ಕಠಿಣ ಕ್ರಮ, ಜೊತೆಗೆ ಅಂಥವರನ್ನು ಗಡೀಪಾರು ಮಾಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತು ಮಾನ್ಯ ಪೊಲೀಸ್ ಕಮಿಷನರ್ಗೂ ಕೂಡ ಒತ್ತಾಯನೂ ಕೂಡ ಮಾಡಿದ್ದೀವಿ. ಈಗ ಅಧಿವೇಶನ ನಡೀತೆ, ಬೆಳಗಾವಿ ಅಧಿವೇಶನ ಚಳಿಗಾಲದ, ಆ ಟೈಮ್ನಲ್ಲಿ ಸರ್ಕಾರ ಒಂದು ಕಾನೂನು ಮಾಡ್ಬೋದಲ್ಲ ರಾಜ್ಯದಲ್ಲಿ ಚಾಲಕರ ರಕ್ಷಣೆ ಮತ್ತು ಸುರಕ್ಷತೆಗಾಗಿ ಅಂತ? ಖಂಡಿತವಾಗಿಯೂ ಮಾಡ್ಬೋದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಎಲ್ಲ ವಿಚಾರದಲ್ಲೂ ಕೂಡ ಚಾಲಕರುಗಳು ಬೇಕಾಗ್ತದೆ. ಬಟ್ ಆದರೆ ಚಾಲಕರುಗಳಿಗೆ ಸಮಸ್ಯೆ ಆದಾಗ ಈ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಚಾಲಕರುಗಳು ಗಮನಕ್ಕೆ ಬರೋದಿಲ್ಲ. ತುಂಬ ಸಂಘಟನೆಗಳು ಜಾಸ್ತಿ ಇದೆ, ನಿಮ್ಮ ಚಾಲಕರಲ್ಲೇ ಒಗ್ಗಟ್ಟಿಲ್ಲ ಅಂತ ಅನ್ಸಲ್ವಾ ನಿಮಗೆ? ಸರ್, ಇವಾಗ ಒಂದು ಕುಟುಂಬದಲ್ಲಿ 5 ಜನ ಇದ್ದಾಗ 5 ಜನರ ವರ್ತನೆಗಳು ಬೇರೆ ಇರ್ತವೆ. ಅದೇ ರೀತಿ ಸಂಘಟನೆಗಳು ಮಾಡ್ಕೊಂಡಿರೋರೆಲ್ಲ ಚಾಲಕರಿಗೆ ಒಳ್ಳೇದು ಮಾಡ್ತಾರೆ ಅಂತಲ್ಲ. ಚಾಲಕರುಗಳಿಗೆ ಒಳ್ಳೇದು ಮಾಡಬೇಕು ಅಂತ ಇರೋ ಸಂಘಟನೆಗಳು ಯಾರೂ ಕೂಡ ಹೊರಗಡೆ ಬಂದು ಈ ರೀತಿ ಸಮಸ್ಯೆಗಳನ್ನ ಉದ್ಭವ ಮಾಡ್ಕೊಳ್ಳೋದು. ನೀವೆಲ್ಲರೂ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಬಂದಾಗ ನೀವು ತುಂಬ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ಬೋದಲ್ಲ ಸರ್ಕಾರದ ಮಟ್ಟದಲ್ಲಿ? ಖಂಡಿತವಾಗಿಯೂ ಈಗ ಆಲ್ರೆಡಿ ನಿಮ್ಗೆಲ್ಲರಿಗೂ ತಿಳಿದಿರಬೇಕು, ಸುಮಾರು ಹೋರಾಟಗಳನ್ನು ಮಾಡ್ಕೊಂಬಂದಿದ್ದೀವಿ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಚಾಲಕರುಗಳ ಮೇಲೆ ಹಲ್ಲೆಗಳು, ಮೇಲಿಂದ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ, ಇದನ್ನು ಇನ್ನು ಮುಂದೆ ಈಗ ಈ ಕೆಲವು ದಿನಗಳ ಹಿಂದೆ ನಮ್ಮ ಸಂಘಟನೆಯ ಚಾಲಕರ ಮೇಲೆ, ಆಟೋ ಚಾಲಕರ ಮೇಲೆ ಪೊಲೀಸ್ ಅಧಿಕಾರಿ ಅಂತ ಹೇಳಿ ಒಂದು ಸುಳ್ಳನ್ನು ಹೇಳಿ ನಮ್ಮ ಚಾಲಕರ ಮೇಲೆ ಹಲ್ಲೆ ಮಾಡಿರ್ತಾರೆ. ಅಂತ ಏನು ಫೇಕ್ ಮಾಡಿದ್ದಾರೆ ಅಂಥವ್ರ ಮೇಲೂ ಕೂಡ ಕಮಿಷನ್ಗೆ ಈ ಸಲ ಎಷ್ಟು ಪ್ರಕರಣ ಆಗಿದೆ ನಿಮ್ಮ ಪ್ರಕಾರ? ಈಗ ಸುಮಾರು ಆಗ್ತಾ ಇದೆ ಸರ್. ಇಲ್ಲಿ ಬೆಳಕಿಗೆ ಬರುವಂಥದ್ದು ತುಂಬ ಕಡಿಮೆ. ಯಾಕೆ ಅಂತಂದರೆ ಪಾಪ ಏಟ್ ತಿಂದಂಥ ಚಾಲಕ ಪಾಪ ಆತ ನೋವಿನಲ್ಲೇ ಹೊರಟೋಗ್ತಾನೆ. ಯಾಕೆ ಬೇಕು ಮತ್ತೆ ನಮಗೆ ಅನ್ನೋ ಥರ. ಯಾಕೆಂದರೆ ನಾವು ಯಾಕೆ ಎದುರಾಕೊಬೇಕು ಇವರನ್ನು? ಏನಾರು ಹೆಚ್ಚು ಕಮ್ಮಿ ಆದರೆ ನನ್ನ ಕುಟುಂಬಕ್ಕೆ ಯಾರು ಅನ್ನೋ ಒಂದು ಭಯದಲ್ಲಿರ್ತಕ್ಕಂಥ ಚಾಲಕರುಗಳೇ ಅತಿ ಹೆಚ್ಚಿದ್ದಾರೆ ಸರ್. ಅಲ್ಲ, ತುಂಬ ಲೇಡೀಸಿಗೆ ಬರ್ತಾರೆ ಚಾಲಕ ವೃತ್ತಿಗೆ, ಆಟೋಗಳನ್ನು ಓಡಿಸ್ತಾ ಇದ್ದಾರೆ. ಲೇಡೀಸು ತುಂಬ ಜನ ಫೀಲ್ಡ್ಗೆ ಬರ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ರಿಸ್ಕ್ ಅಂತ ಅನ್ಸಲ್ವ ಈ ಥರ ಆದರೆ? ಸರ್ ನೋಡಿ, ರಿಸ್ಕ್ ಅಂತಂದರೆ ಅದು ಹೇಳೋದು ಬೆಂಗಳೂರಿನಲ್ಲಿ ಆಲ್ಮೋಸ್ಟು ಎಲ್ಲ ಒಂದು ದುಡಿಮೆಯಲ್ಲೂ ಕೂಡ ತೊಂದರೆಗಳಾಗ್ತಾನೆ ಇದೆ. ಅದರಲ್ಲೂ ಕೂಡ ಅತಿ ಹೆಚ್ಚು ತೊಂದರೆಗೊಳಗಾಗ್ತಾ ಇರ್ತಕ್ಕಂಥದ್ದು ನಮ್ಮ ಚಾಲಕರ ವರ್ಗ. ಏನು ಫೈನಲಾಗಿ ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಸರ್ಕಾರ? ನಮ್ಮ ಡಿಮ್ಯಾಂಡ್ ಏನು, ಸರ್ಕಾರದಿಂದ ನಮ್ಗೆ ಏನು ಬೇಕು ಅವೆಲ್ಲ ಏನಿಲ್ಲ. ಬಟ್ ನಮ್ಮ ಚಾಲಕರಿಗೆ ಒಂದು ಭದ್ರತೆ ಬೇಕು.
ಸೇಫ್ಟಿ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಅಂತಂದರೆ ಹಗಲು ರಾತ್ರಿ ಎಂದಲೇ ನಾವು ಡ್ಯೂಟಿಗಳನ್ನ ಮಾಡ್ತೀವಿ. ಇವತ್ತು ರಾತ್ರಿ ಆಯಿತು ಅಂತಂದರೆ ಚಾಲಕರುಗಳನ್ನು ಹಿಡ್ಕೊಂಡು ಸುಲಿಗೆ ಮಾಡುವಂಥದ್ದು, ಹಲ್ಲೆ ರಾಬ್ರಿ ಎಲ್ಲ ಮಾಡ್ತಾರೆ. ಮಾಡುವಂಥದ್ದು ಅಲ್ಲದೇ ನೀವೆಲ್ಲ ಮೊನ್ನೆ ಈಗ ರೀಸೆಂಟಾಗಿ ನೋಡಿರ್ಬೇಕು, ರಾತ್ರಿ ಟೈಮಲ್ಲಿ ಕ್ಯಾಬ್ ಚಾಲಕರ ಮೇಲೆ ಹಲ್ಲೆ ಮಾಡಿ ಅವ್ರ ತನ್ನ ಮೇಲೆ ಅಂದರೆ ನೀವು ಅನ್ನೋನ್ ಪ್ಲೇಸ್ಗೆ ಹೋದಾಗ ಔಟ್ಸ್ಕರ್ಟ್ಗೆಲ್ಲ ಹೋದಾಗ ಖಂಡಿತವಾಗಿಯೂ ಈಗ ಕಸ್ಟಮರ್ಸ್ಗಳು ಬುಕಿಂಗ್ ಮಾಡುವಂಥ ಜಾಗಕ್ಕೆ ನಾವು ಹೋಗ್ಲೇಬೇಕಾಗ್ತದೆ. ಹೌದು ಔಟ್ಸ್ಕರ್ಟ್ ಎಲ್ಲ ಇರುತ್ತೆ. ಹೋಗ್ತಿಲ್ಲ ಅಂತಂದಾಗ ಅದಕ್ಕೂ ಕೂಡ ಚಾಲಕನ ಮೇಲೆ ಬೇರೆ ರೀತಿಯ ಒಂದು ಕೆಟ್ಟ ಸಂದೇಶ ಹೋಗ್ತದೆ. ಸೊ ಹೋದಂಥ ಜಾಗದಲ್ಲಿ ನಮಗೆ ಭದ್ರತೆಗಳೇ ಸಿಗೋದಿಲ್ಲ. ಔಟ್ಸ್ಕರ್ಟ್ಗೆ ಹೋದಾಗ ಸಮಸ್ಯೆ ಆಗುತ್ತೆ, ಈ ಥರ ರಿಸ್ಕ್ ಇರುತ್ತೆ. ಖಂಡಿತ ಅಂದರೆ ಸರ್ಕಾರ ನಿಮ್ಗೆ ತುಂಬ ಸೇಫ್ಟಿ ಸೆಕ್ಯೂರಿಟಿ ಮಾಡಬೇಕು, ಪೊಲೀಸ್ ಇಲಾಖೆನೂ ಆ್ಯಕ್ಷನ್ ತಗೊಳ್ಬೇಕಂತ. ಹೌದು. ಈಗ ನೋಡಿ, ನಾವು ಕೂಡ ದೂರುಗಳನ್ನು ನೀಡಿದಾಗ ಪೊಲೀಸ್ ಅಧಿಕಾರಿಗಳು ಕೂಡ ಅದಕ್ಕೆ ಸರಿಯಾದ ಸ್ಪಂದನೆ ನೀಡೋದಿಲ್ಲ. ಯಾಕೆ ಅಂತಂದರೆ ಎಲ್ಲ ಬಿಡ್ರಿ, ನೀವು ಏನೋ ನೋಡೋಣ ಬಿಡಿ ಅನ್ನೋ ಥರ ನೆಗ್ಲಿಜೆನ್ಸಿ ಮಾಡ್ತಾರೆ. ಯಾಕೆ ಅಂತಂದರೆ ಚಾಲಕಂದು ಒಂದು ಜೀವ, ಚಾಲಕನ ನಂಬ್ಕೊಂಡಿರ್ತಕ್ಕಂಥ ಕುಟುಂಬನೂ ಇರ್ತದೆ ಅಂತ ಅವರು ಕೂಡ ಯೋಚನೆ ಮಾಡಬೇಕು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮಿನಿಸ್ಟ್ರಿಗೂ ಕೊಟ್ಟರಾ? ಕಮಿಷನರ್ಗೆ ಮತ್ತು ಸಾರಿಗೆ ಸಚಿವರಿಗೆ. ಸಾರಿಗೆ ಸಚಿವರು. ಈಗ ಹೋಮ್ ಮಿನಿಸ್ಟ್ರಿಗೆ ಒಂದು ಕೊಡಬೇಕು ನೀವು. ಎಲ್ಲ ಎಲೆಕ್ಷನ್ ಬಿಸಿ ಇದ್ದಾರೆ. ಹೌದೌದು, ಓಕೆ.